ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲಿನ ಗಡೀಪಾರು ಆದೇಶದಲ್ಲಿ ಮತ್ತೊಂದು ಬೆಳವಣಿಗೆ ನಡೀತಾ ಇರುವಂಥದ್ದು. ಹೆಲೋ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹರ್ಷೇಂದ್ರ ಜೈನ್ ಅವರ ಮಗ ನಿಶ್ಚಲ್ ಜೈನ್ ದಾಖಲಿಸಿದಂತಹ ಮಾನನಷ್ಟ ಮೊಕದ್ದಮೆ ಮಹೇಶ್ ಶೆಟ್ಟಿ ಅವರ ವಿರುದ್ಧವಾಗಿ ದಾಖಲಿಸಿದ್ರು. ಅದು ನೆನೆ ದಿವಸ ರದ್ದಾಗಿರುವಂಥದ್ದು. ಗಡೀಪಾರು ವಿಚಾರ ಎಲ್ರಿಗೂ ಗೊತ್ತೇ ಇದೆ. ಮೊದಲ ಬಾರಿ ನ್ಯಾಯಾಲಯಕ್ಕೆ ಹೋಗಿ ಹೈಕೋರ್ಟ್ನಿಂದ ವಜಾ ಆಗಿ ಬಂದಿದ್ದಂತಹ ಒಂದು ಪ್ರಕರಣ ಆಗಿತ್ತು. ಸೊ ಈ ಒಂದು ವಿಚಾರದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋನ ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾಗಿ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇವತ್ತು ಪ್ರಮುಖವಾಗಿ 2 ಅಪ್ಡೇಟ್ಗಳನ್ನು ಇವತ್ತು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿಚಾರದಲ್ಲಿ. ಮೊದಲನೇದಾಗಿ, ಈ ಮೊದಲು ಅಂದರೆ 2013ರಲ್ಲಿ TV9 ಮಾತನಾಡಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಸೌಜನ್ಯ ಪ್ರಕರಣದಲ್ಲಿ ನಿಶ್ಚಲ್ ಜೈನ್ ಕೂಡ ಇದ್ದಾನೆ ಎನ್ನುವಂತಹ ಬಹಿರಂಗ ಹೇಳಿಕೆಯನ್ನು ಮೊದಲನೇ ಬಾರಿ TV9ನಲ್ಲಿ ಹೇಳ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಿಶ್ಚಲ್ ಜೈನ್ ಅಂದರೆ ಹರ್ಷೇಂದ್ರ ಅವರ ಮಗ, ಹರ್ಷೇಂದ್ರ ಯಾರು ಅಂತ ಕೇಳಿದರೆ ಧರ್ಮಾಧಿಕಾರಿಯ ತಮ್ಮ ಹರ್ಷೇಂದ್ರ ಜೈನ್ ಅವರ ಮಗ ನಿಶ್ಚಲ್ ಜೈನ್. ಸೊ ನಿಶ್ಚಲ್ ಜೈನ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಾರೆ. ಸೊ ಮಾನನಷ್ಟ ಮೊಕದ್ದಮೆಯನ್ನು ಹಾಕಿ ಏನು ಮಾಡಬೇಕಿತ್ತು? ಒಬ್ವಿಯಸ್ಲಿ ಅದರ ತನಿಖೆ ಬಂದಂಥ ಸಂದರ್ಭದಲ್ಲಿ ಸಾಕ್ಷಿಗಳನ್ನು ಒದಗಿಸಬೇಕಿತ್ತು. ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರು ಮಾಡಿದಂತಹ ವಾದ ಆಗಿತ್ತು, ಅವರು ಅಮೇರಿಕಕ್ಕೆ ಹೋಗೇ ಇಲ್ಲ, ಅವರು ಇಲ್ಲೇ ಇದ್ದರು, ಓಕೆ, ಅವರು ಅಮೇರಿಕಕ್ಕೆ ಹೋಗಿದ್ರು ಅಂತ ನಾಟಕ ಮಾಡಲಾಗಿತ್ತು. ಸೊ ಇವೆಲ್ಲವನ್ನು ಹೊರಗಡೆ ಹಾಕಿದಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಮಾನನಷ್ಟ ಮೊಕದ್ದಮೆ ಹಾಕಿದ್ರು. ಮಾತ್ರವಲ್ಲ, ಅವರ ಸಾಕ್ಷ್ಯಗಳನ್ನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡದೆ ಪವರ್ ಟಿವಿಗೆ ಹೋಗಿ ಕೊಟ್ಟಿದ್ರು. ನೋಡಿ, ಮೊನ್ನೆ ಈ ಒಂದು ವಿಚಾರಗಳೆಲ್ಲ ಬರ್ತಾ ಇರುವಾಗ ಪವರ್ ಟಿವಿಯಲ್ಲಿ ಎಲ್ಲ ದಾಖಲೆಗಳಿತ್ತು, ನಿಶ್ಚಲ್ ಜೈನ್ ಅಮೇರಿಕಾ ಹೋಗಿದ್ದಾನೆ ಅನ್ನುವಂತಹ ಪುರಾವೆಗಳಿತ್ತು, ಬೋರ್ಡಿಂಗ್ ಪಾಸುಗಳಿದ್ದವು, ವೀಸಾಗಳಿದ್ದವು, ಎಲ್ಲವೂ ಇದ್ದವು. ಆದರೆ ಈ ಒಂದು ತನಿಖೆ ಬಂದಂಥ ಸಂದರ್ಭದಲ್ಲಿ ಇವ್ಯಾವುದನ್ನು ಯಾಕೆ ಅಲ್ಲಿ ಸಲ್ಲಿಸಲಾಗಿಲ್ಲ ಎನ್ನುವಂತಹ ಪ್ರಶ್ನೆ ಇವತ್ತು ಉದ್ಭವ ಆಗಿರುವಂಥದ್ದು. ಸೊ ಆ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತಹ ಒಂದು ಪೋಸ್ಟರ್ ಕೂಡ ಬರ್ತಾ ಇದೆ ನೋಡಿ. ಮಾನನಷ್ಟ ಮೊಕದ್ದಮೆ ಕೇಸು ವಜಾ, ನ್ಯಾಯಾಲಯಕ್ಕೆ ಬಾರದೆ ದಾಖಲೆ ಕೊಡದ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ತಮ್ಮ ಹರ್ಷೇಂದ್ರ ಕುಮಾರ್ ಅವರ ಸುಪುತ್ರ ನಿಶ್ಚಲ್ ಜೈನ್ ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮೇಲೆ ಹೂಡಿದ್ದ ಮಾನನಷ್ಟ ಮೊಕದ್ದಮೆ ಪ್ರಕರಣ ವಜಾಗೊಳಿಸಿದ ಬೆಂಗಳೂರು ಸಿಟಿ ಸಿವಿಲ್ ನ್ಯಾಯಾಲಯ. ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯ ಆ ಒಂದು ಪ್ರಕರಣವನ್ನೇ ವಜಾ ಮಾಡಿ ಆದೇಶ ಹೊರಪಡಿಸಿರುವಂಥದ್ದು. ಈ ಒಂದು ವಿಚಾರದ ಸಂಬಂಧಪಟ್ಟಂತೆ ಯಾವುದೋ ಒಂದು ಪೋಸ್ಟರ್ ಕೂಡ ಇವತ್ತು ವೈರಲ್ ಆಗ್ತಾ ಇದೆ. ಅಂದರೆ ದಾಖಲೆಗಳಿದ್ದಿದ್ರೆ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ಗೆ ಕೊಡ್ಬೋದಿತ್ತಲ್ವ, ಯಾಕೆ ಕೊಟ್ಟಿಲ್ಲ? ಪವರ್ ಟಿವಿಗೆ ಸಿಕ್ಕಿದಂತಹ ಆ ಒಂದು ಡಾಕ್ಯುಮೆಂಟ್ಗಳು ಯಾಕೆ ಅವರು ನ್ಯಾಯಾಲಯಕ್ಕೆ ಕೊಟ್ಟಿಲ್ಲ ಅನ್ನುವಂಥ ಪ್ರಶ್ನೆ ಉದ್ಭವ ಆಗೋದು ಸರ್ವೇ ಸಾಮಾನ್ಯ. ಸೊ ಇದು ಕೂಡ ಇವತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡೀಪಾರು ವಿಚಾರ. ಮೊದಲನೇ ಬಾರಿ ಗಡೀಪಾರಾಗಿ ಆ ಒಂದು ವಿಚಾರದಲ್ಲಿ ಅರ್ಜಿಯನ್ನು ಮೇಲ್ಮನವಿಯನ್ನು ಸಲ್ಲಿಸಿ ಆಮೇಲೆ ಅದು ಸ್ಟೇ ಬಂದು ಆಮೇಲೆ ವಜಾಗೊಂಡಂತಹ ಪ್ರಕರಣ. ನ್ಯಾಯಾಧೀಶರು ಈ ಒಂದು ಪುತ್ತೂರು ಉಪವಿಭಾಗಾಧಿಕಾರಿ AC ಸ್ಟೆಲ್ಲಾ ವರ್ಗೀಸ್ ಅವರಿಗೆ 15 ದಿವಸಗಳ ಕಾಲಾವಕಾಶವನ್ನು ಕೊಟ್ಟಿದ್ದರು. ತಾವು ಮತ್ತೊಮ್ಮೆ ಗಡೀಪಾರು ಆದೇಶವನ್ನು ಮರುಪರಿಶೀಲನೆ ಮಾಡಬಹುದು ಅಂತ. ಸೊ ಆ ಒಂದು ಸಂದರ್ಭದಲ್ಲಿ ಅವರು ಏನು ಮಾಡಿದರು ಅಂದರೆ, ತಪ್ಪೋ ಸರಿಯೋ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೂ ಕೂಡ ಹೇಳ್ತಾ ಇದ್ದೀನಿ, ಮೊದಲು ಇದ್ದಂತಹ ಪ್ರಕರಣಗಳಿಗೆ ಇನ್ನೂ ಕೆಲವೊಂದು ಪ್ರಕರಣಗಳನ್ನು ಆ್ಯಡ್ ಮಾಡಿ. ಯಾವ್ಯಾವ ಪ್ರಕರಣಗಳು ಅಂತ ಗೊತ್ತಿಲ್ಲ, ಮೇ ಬಿ ಬ್ರಹ್ಮಾವರದ ಪ್ರಕರಣ ಇರ್ಬೋದು ಅಥವಾ ಯಾವುದೋ ಇರ್ಬೋದು. ಗಡೀಪಾರು ಆದೇಶವನ್ನು ಮತ್ತೆ ಸರಿ ಅಂತ ಅವರು ಎಲ್ಲವನ್ನ ರೆಡಿ ಮಾಡಿದರು. ಮಾತ್ರವಲ್ಲ, ಆದೇಶ ಇವತ್ತು ಬಂದಿದೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಗಡೀಪಾರು ಆಗಲೇಬೇಕು. ಸೊ ಈ ಒಂದು ವಿಚಾರದಲ್ಲೂ ಕೂಡ ಒಂದು ಪೋಸ್ಟರ್ ನೋಡಲಿಕ್ಕೆ ಸಾಧ್ಯ ಆಯ್ತು ನೋಡಿ. ಮಹೇಶ್ ಅಣ್ಣನಿಗೆ ಮತ್ತೊಮ್ಮೆ ಗಡೀಪಾರು ಆದೇಶ ಹೊರಡಿಸಿದ AC ಸ್ಟೆಲ್ಲಾ ವರ್ಗೀಸ್, ರಾಜಕೀಯ ಪ್ರೇರಿತ ಕಾಮಂದನ ಕೃಪೆಯ ಈ ಪಿತೂರಿಗೆ ಧಿಕ್ಕಾರ. 2ನೇ ಬಾರಿಯ ಉದ್ದೇಶಪೂರ್ವಕ ಈ ಒಳ ಸಂಚಿನ ಗಡೀಪಾರಿನಿಂದ ತಿಮ್ಮರೋಡಿಯವರ ಜೀವಹಾನಿಯಾದರೆ ಅದಕ್ಕೆ ನೇರ ಹೊಣೆ ಪೊಲೀಸ್ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಅಂತ ಬರೆದಿರುವಂತಹ ಒಂದು, ಯಾರು ಬರೆದಿದ್ದಾರೆ ಅಂತ ಗೊತ್ತಿಲ್ಲ, ವಿ ಸ್ಟ್ಯಾಂಡ್ ವಿತ್ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎನ್ನುವಂತಹ ಒಂದು ಪೋಸ್ಟರ್ ಕೂಡ ವೈರಲ್ ಆಗ್ತಾ ಇದೆ. ಆ ಒಂದು ಪೋಸ್ಟರ್ನ ಕೂಡ ಸ್ಕ್ರೀನಲ್ಲಿ ಇಡ್ತೀನಿ ನೋಡಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನು ಈ ಗಡೀಪಾರು ಆದೇಶ ಅಂತ ಕೇಳುವಾಗ ಒಂದು ನೆನಪಿಗೆ ಬರ್ತಾ ಇದೆ ನೋಡಿ, ನಮ್ಮ ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ 2 ಘಟನೆಗಳು. ಒಂದು ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಕೊಲೆ ಪ್ರಕರಣ, ಇನ್ನೊಂದು ಅಬ್ದುಲ್ ರಹಿಮಾನ್ ಕೊಳತ್ತ ಮಜಲು ಅಬ್ದುಲ್ ರಹಿಮಾನ್ ಕೊಲೆ ಪ್ರಕರಣ. ಇವೆರಡು ಕೊಲೆ ಪ್ರಕರಣಗಳು ನಡೆದಂಥ ಸಂದರ್ಭದಲ್ಲಿ ಒಂದು ರೀತಿಯಲ್ಲಿ
ಕರಾವಳಿಯನ್ನೇ ಬೆಚ್ಚಿ ಬೀಳಿಸಿದಂತಹ 2 ಘಟನೆಗಳು. ಸೊ ಈ ಒಂದು ಘಟನೆಗೆ ಸಾಕ್ಷಿಯಾಗಿ ನಮ್ಮ ಏನು ಎಸ್ ಪಿ ಮತ್ತು ಕಮಿಷನರ್ ಅವರನ್ನು ವರ್ಗಾವಣೆ ಮಾಡಿ ಹೊಸ ಎಸ್ ಪಿ ಮತ್ತು ಕಮಿಷನರನ್ನು ಕರ್ಕೊಂಡಿದ್ದರು. ನಂತರ ಒಂದು ಒಳ್ಳೆಯ ಬೆಳವಣಿಗೆಗಳು ನಡೀತು. ಒಂದು ಸುಧೀರ್ ಕುಮಾರ್ ರೆಡ್ಡಿ ಅವರ ಏನು, ಇನ್ನೊಂದು ಡಾಕ್ಟರ್ ಅರುಣ್ ಕುಮಾರ್ ಅವರು ಬಹಳಷ್ಟು ನಿಷ್ಠಾವಂತರು, ಬಹಳಷ್ಟು ದಕ್ಷರು, ಒಳ್ಳೆ ರೀತಿ ಬೆಳವಣಿಗೆಗಳು ಮಾಡಿದರು. ಮೊದಲು ಅವರು ಮಾಡಿದಂಥ ಕೆಲಸ ಏನಪ್ಪ ಅಂದರೆ ಈ ಅಕ್ರಮ ಮರಳುಗಾರಿಕೆಯನ್ನು ತಡೆದರು. ಅಂದರೆ ಈ ರೌಡಿ ಶೀಟರ್ಗಳಿಗೆ, ಕೆಲವೊಂದು ಮತೀಯವಾದಿಗಳಿಗೆ ದುಡ್ಡು ಸಪ್ಲೈ ಆಗೋದೇ ಈ ಒಂದು ಮರಳು ವ್ಯಾಪಾರದಿಂದ ಅಲ್ಲ, ಮರಳು ವ್ಯಾಪಾರಕ್ಕಾಗಿ ಅವರು ಕೊಡುವಂತಹ ಏನು ದುಡ್ಡೇನಿದೆ, ಅಕ್ರಮವಾಗಿ ಪಡೆದುಕೊಳ್ಳುವಂತಹ ದುಡ್ಡಿನಿಂದ ಇಂತಹ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗುತ್ತೆ ಅನ್ನುವಂತಹ ಆ ಒಂದು ಮಾಹಿತಿಯ ಮೇರೆಗೆ ಅದನ್ನೇ ಬ್ಯಾನ್ ಮಾಡಿಬಿಡ್ತಾರೆ. ಯಾರಲ್ಲೆಲ್ಲ ಪರ್ಮಿಷನ್ ಇದೆ ಅವ್ರು ಮಾತ್ರ ತಗೊಳ್ಳಿ ಅಂತ. ಸೊ ಅದರಿಂದಾಗಿ ಒಂದು ರೀತಿಯಲ್ಲಿ ಎಲ್ಲದಕ್ಕೂ ಕಡಿವಾಣ ಬಿದ್ದಂತಾಗಿದೆ. ಎಲ್ಲರಿಗೂ ಫಂಡ್ ಸಪ್ಲೈ ಆಗೋದು ನಿಂತರೆ ಈ ಒಂದು ಬೆಳವಣಿಗೆಗಳು ತನ್ನಿಂತಾನಾಗಿ ಕಡಿಮೆ ಆಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ಕರಾವಳಿಯಾದ್ಯಂತ ಇರುವಂತಹ ರೌಡಿ ಶೀಟರ್ಗಳನ್ನು ಪತ್ತೆ ಹಚ್ಚಿ ಅವರನ್ನು ಗಡೀಪಾರು ಮಾಡುವಂತಹ ಆದೇಶ ಬಂದಿತ್ತು. ಎಲ್ರಿಗೂ ಗೊತ್ತೇ ಇದೆ ಯಾರೆಲ್ಲ ಬಂದು. ಐ ಥಿಂಕ್ 34 ಜನ ರೌಡಿ ಶೀಟರ್ಗಳಿದ್ದಾರೆ. ಪುತ್ತೂರಿನಿಂದ 2 ವ್ಯಕ್ತಿಗಳಿದ್ದಾರೆ, ಬೆಳ್ತಂಗಡಿಯಿಂದ 1, ಇನ್ನೂ ಹಲವರು ಇದ್ದಾರೆ. ಓಕೆ, ಸೊ ಇಲ್ಲಿ ಯಾರನ್ನೂ ಕೂಡ ಗಡೀಪಾರು ಮಾಡಲಾಗಿಲ್ಲ. ಆ ಒಂದು ಆದೇಶ ಹಾಗೇ ಇರುವಾಗಲೂ ಆ ಎಲ್ಲ ವ್ಯಕ್ತಿಗಳು ಇದೇ ರೀತಿ ವೇದಿಕೆಗಳಲ್ಲಿ ಅದು ಇದು ಅಂತ ಮಾತಾಡ್ತಾ ಇರುವಾಗಲೂ ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಗಡೀಪಾರು ಮಾತ್ರ ಯಾಕೆ ಇಲ್ಲಿ ಬಹಳಷ್ಟು ಪ್ರಸಕ್ತಿಯನ್ನು ಪಡ್ಕೊಳ್ತಾ ಇದೆ ಎನ್ನುವಂಥ ಪ್ರಶ್ನೆಯನ್ನು ಕೇಳಬೇಕಾಗುತ್ತೆ. ಎಲ್ರಿಗೂ ಆ ಒಂದು ಆದೇಶದಲ್ಲಿ ಎಷ್ಟೆಲ್ಲ ಜನ ಇದ್ದಾರೆ, ಎಲ್ಲರನ್ನು ಗಡೀಪಾರು ಮಾಡ್ಬೋದಲ್ವಾ? ನೋಡಿ, ಉದಾಹರಣೆಗೆ ಅಂತ ನಾನು ಹೇಳ್ತೇನೆ, ಅರುಣ್ ಕುಮಾರ್ ಪುತ್ತಿಲ ಅವರು ಕೂಡ ಗಡೀಪಾರು ಆದೇಶಕ್ಕೆ ಒಳಪಟ್ಟವರು. ಇನ್ನು ಅದೇ ತಾಲೂಕಿನ ಹಕೀಂ ಕೂರ್ನಡ್ಕ ಎನ್ನುವರು ಕೂಡ ಗಡೀಪಾರು ಆದೇಶಕ್ಕೆ ಒಳಪಟ್ಟವರು. ಸೊ ಅದಕ್ಕೆ ಪೂರಕವಾದಂತಹ ದಾಖಲೆಗಳು ಇದೆಯಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಆದೇಶ ಅಂತೂ ಬಂದಿತ್ತು, ಗಡೀಪಾರು ಆದೇಶ ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಯಾವಾಗ ಬಂದಿತ್ತು ಅದೇ ಟೈಮಲ್ಲಿ ಇವರಿಗೂ ಬಂದಿತ್ತು. ಸೊ ಇವರ ಪ್ರಕರಣಗಳು, ಗಡೀಪಾರು ಆದೇಶಗಳು ಅಲ್ಲೇ ಇದೆ. ಅವರು ಗಡೀಪಾರು ಆಗಿಲ್ಲ, ಎಲ್ಲೂ ಇಲ್ಲ, ತಾಲೂಕಿನಾದ್ಯಂತ ಬೇಕಾಬಿಟ್ಟಿಯಾಗಿ ಓಡಾಡ್ತಾ ಇದ್ದಾರೆ, ಎಲ್ಲೆಂದರಲ್ಲಿ ಮಾತಾಡ್ತಾ ಇದ್ದಾರೆ, ಯಾವುದೇ ಅಡೆತಡೆಗಳಿಲ್ಲ. ಯಾಕೆ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರಿಗೆ ಮಾತ್ರ ಇಷ್ಟೊಂದು ಸೀರಿಯಸ್ ಆಗಿ ಈ ಒಂದು ಗಡೀಪಾರನ್ನು ಇಲ್ಲಿ ಆದೇಶವನ್ನು ತಂದರು ಅಂತ? ಎಷ್ಟು ಮಂದಿಗೆ ತಂದಿದ್ರು? ಎಲ್ಲವರನ್ನು ಗಡೀಪಾರು ಮಾಡಿದರೆ ಇದರಲ್ಲಿ ಮಾತಾಡೋ ಚಾನ್ಸ್ ನಮಗೆ ಇರಲಿಲ್ಲ. ಆದರೆ ಇಷ್ಟೆಲ್ಲ ವ್ಯಕ್ತಿಗಳನ್ನು ರೌಡಿ ಶೀಟರ್ ಅಂತ ಗುರುತಿಸಿ ಗಡೀಪಾರು ಆದೇಶ ಬಂದು ಬರೀ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರ ಮೇಲೆ ಯಾಕೆ ಫೋಕಸ್ ಮಾಡ್ತಾ ಇದ್ದಾರೆ? ಇದರ ಹಿಂದೆ ಏನು ಷಡ್ಯಂತ್ರ ಇದೆ ಅನ್ನೋದರ ಬಗ್ಗೆ ಇವತ್ತು ನಾವು ಮಾತಾಡಬೇಕಾದದ್ದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.